ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಂಥ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಬತ್ತೋಡ್ರಿ ನಮ್ಮ ಕೂಸಲಿ ಸಣ್ಣ ಪಾಪ ರೀ, ಈಗ ಬತ್ತೋಡ್ರಿ ಇನ್ನಾಗೆದ್ದಾಳ್ರಿ. ಜಳಕ ಮಾಡಿಲ್ರಿಕಿನ ಜಳಕ ಮಾಡಿಸ್ಬೇಕ್ರಿ. ನಮ್ದೆಲ್ಲ ಜಳಕ ಆಗೈತಿ. ಆಮೇಲೆ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಅಂದ್ರೆ ಮನೆ ಕೆಲಸ ಅದೆಲ್ಲ ಆಗೈತ್ರಿ. ಹ್ಞೂ ನಿನ್ಕೊಳ್ಳ ಅಂದು ಇವಾಗ ನಮ್ಮ ಸಾಧನ ನಿಂತಾಳ್ರಿ ಎಲ್ಲರಿಗೆ ಹೊರಗೆ ಆಟ ಆಡಕತ್ತಾಡ್ರಿ. ಆಮೇಲೆ ರಾಯಣ ಅಂಗಡಿಗೆ ಹೋಗ್ಯಾನ್ರಿ. ಅಂಗಡಿಗೆ ಕಳ್ಸೀನಿ ನಮ್ಮ ರಾಯಣಗ. ಯಾಕಂದ್ರೆ ಹಾಲಿನ ಪ್ಯಾಕೆಟ ಒಂದು ಸ್ವಲ್ಪ ಸಕ್ರೆ ಇದ್ದೈತಿಲ್ರಿ ಚಾ ಮಾಡಕ್ಕೆ. ಅದಕ್ಕೆ ಸಕ್ರೆನೂ ಆಮೇಲೆ ಇವಾಗ ತಿನ್ನಕ್ಕೆ ಪಾವು ಬೇಕ್ರಿ, ಡೈಲಿ ನಮ್ಗೆ ಬೇಕು. ಅದಕ್ಕೆ ಪಾವು ತರಕ್ಕೆ ಕಳ್ಸೀನಿ ರೀ. ನಾನು ಇವಾಗ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ. ಬರ್ರಿ ಅಡುಗೆ ಏನೇನು ಮಾಡ್ಬೇಕು ಅಂತ ನೋಡೋಣ. ಸರಿ ಅಡುಗೆ ಮಾಡೋಣ. ಸರಿ ಹೋಗಿ ಆಡೋ ನೀ ಏನು ನಮ್ಮ ಸೋನಿ ಹಾಲಿನ ಕಾಲಾಗ ಒದ್ರಾಗತ್ತದ ರೀ ಅಂತ ಹಾಲ್ತಾರನ ಯಾಕೆ ಅದಕ್ಕೂ ಹಾಕ್ಬೇಕು ರೀ ಸೋನಿನೂ ಹಾಲು. ಬರ್ರಿ ಅಡುಗೆ ಏನೇನು ಮಾಡತ್ತೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಬಟಾಟಿ ಕಟ್ ಮಾಡಿ ಇಟ್ಕೊಂಡೇನಿ ಸಣ್ಣ ಸಣ್ಣದಾಗಿ ಈ ಸೈಜಲ್ಲಿ ನೋಡಿರಿ. ಈ ಸದ್ದ ಹಿಂಗೆ ಪೂರಾ ಸಣ್ಣ ಮಾಡೀನಿ ರೀ. ಆಮೇಲೆ ಈ ಕಡೆ ಸಣ್ಣ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಬಟಾಟಿ ಪಲ್ಯ ಮಾಡ್ಬೇಕನ್ನತ್ತೀನಿ. ಇಲ್ಲಿ ನೋಡಿರಿ, ಗೋಧಿ ಹಿಟ್ಟನ್ನು ನಾದಿಟ್ಕೊಂಡೇನಿ ರೀ. ಇವಾಗ ಚಪಾತಿ ಮಾಡ್ಬೇಕು ರೀ. ಇದನ್ನು ನಿನ್ನೆ ಬುತ್ತರೊಟ್ಟಿ ಕೊಟ್ಟಿರಿ, ಯಾರೂ ಉಂಡಿಲ್ಲ. ಬರೀ ಅದ್ರೊಳಗೆ ಕಾರ್ಚಿಕೆ ಇದು ಬಂದಿವಿ, ಅದೇ ಎಷ್ಟು ತಿಂದಾರ. ಇವಾಗ ಬರ್ರಿ ಫ್ರೆಂಡ್ಸ, ಚಪಾತಿ ಆಮೇಲೆ ಪಲ್ಯ ಮಾಡ್ತೀನಿ. ಆಮೇಲೆ ಅವನ ಹಾಲು ತರಕ್ಕೆ ಹೋಗ್ಯಾನಲ್ರಿ, ಚಾಕ್ ಇಡ್ತೀನಿ ರೀ. ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೋಡಿರಿ. ಬೆಳಗ್ಗೆ ಎದ್ದು ಡೈಲಿ ಒರೆಸ್ಕೋಬೇಕು ನೋಡ್ರಿ ಗ್ಯಾಸ್ ಅಂತೂ. ಶಾದಿ ಅನ್ಬಾರ್ದವ, ಅಕ್ಕ ಅನ್ಬೇಕು. ಅಕ್ಕ ಹೊಡ್ಲಿತ್ತಾಳ, ಅಕ್ಕ ಹೊಡ್ಯಾನ ನೋಡ್ರಿ. ಅದು ಹಂಗೆ ಉಟ್ಕೋತೀವತ್ತ. ಊರಿಗೆ ಹೋತೇನು? ಊರಿಗೆ ಹೋತಿ ಎಲ್ಲಿ? ಅಲ್ಲಿ ನಾ ಬರಲ್ಲವ, ನೀವು ಒಬ್ಬಕ್ಕೆ ಹೋತಿ. ಹೋಗು. ಹಾಂ ಬರಲ್ಲ. ಇಲ್ಲಿ ನೋಡ್ರಿ, ನಮ್ಮ ಕನ್ಕು ಬಂದವ್ರಿ. ಹಾಯ್ ಕನ್ಕು, ಹಾಯ್ ಮಾಡು. ಕನ್ಕು ಹಾಕಿ ಒಂದು ಕೊಡಪ್ಪು. ಒಂದು ಉಪ್ತೋ ಒಂದು ಸದು ಬಂದು ಎಲ್ಲೋಗಿದಿ? ಏನಾಗೆದ್ದಿರಿ? ಜಳಕ ಮಾಡು. ಹಾಂ ಇವಾಗ ನೋಡಿರಿ ಫ್ರೆಂಡ್ಸ, ಚಪಾತಿ ಮಾಡತ್ತೀನಲ್ರಿ. ಇದು ಚಪಾತಿ ವಿಡಿಯೋ ಅಂತ ನಿಮ್ಗೆ ಫುಲ್ ಹಾಕಾಗತ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಯಾರ್ಯಾರಿಗೆಲ್ಲ ಚಪಾತಿ ಬರೋದಿಲ್ಲ. ಒಬ್ಬರು ಚಪಾತಿ ಮಾಡ್ತಾರೆ ರೀ, ನಡ್ಬಾಗ ತಾಳಾಗ ಮಾಡ್ಕ್ಯಾರೆ ದಂಡಿ ದಮ್ಮ ಮಾಡಿಬಿಡ್ತಾರೆ ರೀ. ಆಮೇಲೆ ಚಪಾತಿ ತೀಡಕ್ಕೂ ಬರೋಂಗಿಲ್ಲ ರೀ ಅವ್ರಿಗೆ. ಚಪಾತಿ ಹಿಂಗೆ ಮಾಡ್ಬೇಕಾದ್ರೆ ಒಟ್ಟು ಚಪಾತಿನೇ ಮಾಡೋಕೆ ಬರೋಂಗಿಲ್ಲ ರೀ ಒಬ್ಬೊಬ್ರಿಗಂತೂ. ಪೂರ್ತಿ ನಮ್ಮ ನಗೆಣ್ಣೆ ಹೇಳಾರಿ ಒಬ್ಬಾಕಿ, ಆಕೆ ಒಟ್ಟು ಚಪಾತಿನೇ ಮಾಡೋಕೆ ಬರಲ್ಲ ರೀ, ಅಡುಗೆನೇ ಬರೋಂಗಿಲ್ಲ ರೀ ಈಗಿಗೆ. ಚಪಾತಿ ಮಾಡೋಣ ಒತ್ತಡಿ ದಮ್ಮ ಒತ್ತಟಿ ತಾಳಾಗ ಮಾಡಿಬಿಡ್ತಾಳೆ ರೀ. ಅದ್ರ ಕೆಳಗೆ ಫುಲ್ ವೀಡಿಯೋ ಚಪಾತಿದೆ ಹಾಕಾಗತ್ತೀನಿ ರೀ. ಆಮೇಲೆ ನಿಮ್ಗೆ ಯಾರ್ಯಾರಿಗೆಲ್ಲ ಚಪಾತಿ ಬರೋಲ್ಲ ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿರಿ. ಚಪಾತಿ ಮಾಡೋದು ಆಮೇಲೆ ಸಾಫ್ಟಾಗಿ ಮೆತ್ತಗಾಗಿ ಹ್ಯಾಂಗೆ ಎಬ್ಸೋದು ಎಲ್ಲ ತೋರಿಸ್ತೀನಿ ರೀ ಫ್ರೆಂಡ್ಸ. ಹೊಟ್ಟೆ ಉಬ್ಬಿಸಿ ಚಪಾತಿ ಮಾಡೋಕೆ ಬರೋಂಗಿಲ್ಲ ರೀ ಒಬ್ಬೊಬ್ಬರು. ಚಪಾತಿ ಮಾಡ್ಬೇಕಾದ್ರೆ ಹೊಟ್ಟೆ ಉಬ್ಬಂಗಿಲ್ಲ ರೀ ಚಪಾತಿ, ಅಂದ್ರೆ ಉಬ್ಬಂಗಿಲ್ಲ ರೀ ಹೊಟ್ಟೆ. ಅದಕ್ಕೆ ಬರೀ ಹಿಂಗೆ ತಳ್ಳಗೆ ಆಗ್ಬಿಡ್ತೈತೆ ರೀ, ಕಟ್ಟಿ ಆದಂಗೆ. ಅದಕ್ಕೆ ಹೊಟ್ಟೆ ಉಬ್ಬಿಸಿ ಚಪಾತಿ ಮಾಡೋದು ಹೆಂಗೆ ಅಂತೇಳಿ ನಾನು ಈ ವಿಡಿಯೋದಾಗ ಹೇಳ್ಕೊಡತ್ತೀನಿ ರೀ ಫ್ರೆಂಡ್ಸ. ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟಿಗೆ 2 ಉಳ್ಳಿ ಮಾಡ್ಕೊಂಡು ಅವಕ್ಕೆ ಒಣ ಹಿಟ್ಟಿನಾಗ ಎದ್ಕೋತೀವಿ ರೀ. ಎದ್ಕೊಂಡು ಕೆರೆ ಲಟ್ಸಾಗತ್ತೆ ಅಂದ್ರೆ 2 ಕಡೆ ಉಳ್ಳಿ ಹಿಟ್ಟನಾಗ ಮೊದಲು ಉಳ್ಳಾಡ್ಸ್ಕೋಬೇಕು ರೀ. ಒಣ ಹಿಟ್ಟನಾಗ ಉಳ್ಳಾಡ್ಸ್ಕೊಂಡು ಒತ್ತಟಿ ಎಣ್ಣೆ ಹಚ್ಚಿ ಒತ್ತಟಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು 2 ಉಳ್ಳಿ ಜೋಡಿಸ್ಕೋಬೇಕು ರೀ. ಜೋಡಿಸ್ಕೊಂಡು ಕೆರೆ ಈ ರೀತಿ ನೋಡಿರಿ ದಂಡಿ ತೀಡ್ಕೋಬೇಕು ರೀ. ಫಸ್ಟಿಗೆ ತೀಡ್ಕೊಂಡು ಬಳಕ ಒಟ್ಟು ನಡ್ಬಾಗ ತೀಡ್ಬಾರ್ದು ರೀ, ದಂಡಿ ತೀಡ್ಕೋಬೇಕು ರೀ ಚೆಂದಾಗಿ. ನಡುವು ತೀಡ್ಬಾರ್ದ, ಪೂರ್ತಿ ನಡುವು ತೀಡ್ಲಿಕ್ಕೆ ಹೋಗಬಾರ್ದು ಅತ್ತೇನಿಲ್ಲ ರೀ. ಒಂದು ಸ್ವಲ್ಪ ಚೆಂದಾಗಿ ತೀಡ್ಕೋಬೇಕು ರೀ ಅಷ್ಟೇ. ಭಾಳ ಹತ್ಕೊಂಗೆ ತೆಳ್ಳಗಾಗಂಗೆ ತೀಡ್ಬಾರ್ದ್ರೆ ನಡ್ಬಾಕ ದಂಡಿ ತೀಡ್ಬೇಕು ರೀ. ಆಮೇಲೆ ತೀಡಿದ ಬಳಕ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ತೆವಿ ಮೇಲೆ ಹಾಕೋಬೋದು ರೀ ನಾವು. ಆಮೇಲೆ ಇನ್ನೊಂದು ರೀ, ಹಿಟ್ಟು ಚಂದ ಇರ್ಬೇಕು ರೀ, ಮೆತ್ತಗಾಗಿರ್ಬೇಕು. ಆಮೇಲೆ ಸಾಫ್ಟಾಗಿರ್ಬೇಕು. ಒಂದು ಒಟ್ಟು ಇದು ಆಗಿರ್ಬಾರ್ದು ರೀ, ಅಂದ್ರೆ ಹಿಂಗೆ ಅಳಸು ಮಾಡೋರು ಒಂದು ಸ್ವಲ್ಪ ಅಳಸು ನಮ್ಮನ್ನು ಮಾಡ್ತಾರೆ ರೀ. ಆಮೇಲೆ ಮಾಡೋರು ಗಟ್ಟಿ ಮಾಡ್ತಾರೆ. ಹಿಟ್ಟು ನೋಡ್ಲಿಕ್ಕೆ ಸಾಫ್ಟಾಗಿ ಮೆತ್ತಗಾಗಿರ್ಬೇಕು ರೀ ಹಿಟ್ಟು, ಅವಾಗೆ ಚಂದ ಚಪಾತಿ ಆತಾವು. ಇವಾಗ ನೋಡಿರಿ ಎಷ್ಟು ದೊಡ್ಡದು ಮಾಡೀನಿ ಅಂತೇಳಿ ನಾ ಅಂತರು. ಆಮೇಲೆ ಒತ್ತಟಿ ಪಲ್ಯ ಮಾಡ್ಬೇಕಲ್ರಿ, ಸ್ಕೂಲ್ಗೆ ಹೋತಾನೆ ರಾಯಣ. ಅದಕ್ಕೆ ಒತ್ತಟಿ ಪಲ್ಯಕ್ಕೆ ಇಟ್ಟೀನಿ ರೀ. ಹಂಗೆ 2 ಗ್ಯಾಸಿನ ಮೇಲೆ ಒತ್ತಟಿ ಆತಾವ ಅಂತೇಳಿ ಜಳಕ ಮಾಡತ್ತಿದ್ರಿ ಅವ. ಅದ್ರ ಕಲೆಗೆ ಜಲ್ದಿ ಮಾಡತ್ತೆ ಹೇಳತ್ತಿದ್ರಿ ನೋಡಿರಿ. ಇವಾಗ ಈ ರೀತಿ ಎಣ್ಣೆ ಹಚ್ಚಿ ಎಬ್ಬಿಸ್ಬೇಕು. ಫುಲ್ ನೋಡ್ಕೊಂಡು ಒಂದು ಸ್ವಲ್ಪ ಗುಳಿ ಇದ್ದು ಅಂದ್ರೆ ಎತ್ತಿ ಹಾಕೋಬೋದು ರೀ. ಇಲ್ಲಕಂದ್ರೆ ಹಸಿ ಬಿಸಿ ಇದ್ದೀವನು ಗೊತ್ತಾಗಂಗಿಲ್ಲ ರೀ ಒಬ್ಬೊಬ್ರಿಗೆ. ನೋಡ್ರಿ ಎಷ್ಟು ಭಾರಿ
ಚಂದ ಹೊಟ್ಟೆ ಉಬ್ಬಿ ಚಪಾತಿ ಬಂದು ಅಂತೇಳಿ. ಈ ರೀತಿ ಯಾರ್ಯಾರು ಚಪಾತಿ ಆತ ಅಂತೇಳಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಒಬ್ಬೊಬ್ಬರು ಭಾಳ ಅಂದ್ರೆ ಭಾಳ ದಪ್ಪ ಮಾಡ್ತಾರೆ ರೀ. ದಪ್ಪ ಮಾಡಿದ್ರಂದ್ರೆ ಹೊಟ್ಟೆ ಉಬ್ತಾವ್ರಿ. ಅವು ತೆಳ್ಳಗೆ ಮಾಡ್ಕೆರೆ ಈ ರೀತಿ ಹೊಟ್ಟೆ ಉಬ್ಸ್ಕೊಬೋದು ನೋಡಿರಿ ಇಲ್ಲಿ. ಆಮೇಲೆ ದಂಡಿ ಎಲ್ಲ ಎಬ್ಬಿಸ್ಕೋಬೇಕು ರೀ. ಇಲ್ಲಕಂದ್ರೆ ಬಿಸಿ ಉಳಿತಾವೆ ರೀ ಚಪಾತಿ. ಹಿಟ್ಟು ಹತ್ತಾವ್ರಿ. ಅದ್ರ ಕಲೆಗೆ ಒಂದು ಸ್ವಲ್ಪ ನೋಡಿ ಮಾಡಿ ಹೆಚ್ಚು ಕಡಿಮೆ ಎರಡು ಬದಿ ಅಂದ್ರೆ ನಾವು ಮೈ ಅಂತೀವಿ ರೀ. ಅದಕ್ಕೆ ಎರಡು ಬದಿ ಹಿಂಗೆ ಇದು ಮಾಡ್ಕೋಬೇಕು, ಹೊಳ್ಳಾಡಿಸಿ ಎಬ್ಬಿಸ್ಕೋಬೇಕು ರೀ. ಆಮೇಲೆ ಲಾಸ್ಟ್ನಾಗಿ ಹಿಂಗೆ ಚೌಕ್ ಮಾಡ್ಕೆರೆ ಹಿಂಗೆ ಪೂರ್ತಿ ಹಿಂಗೆ ಇಟ್ಟು ಬಿಡೋದ್ರ ಬುಟ್ಟಿಗತ್ಲೆ. ಅವಾಗ ದಂಡಿ ಎಲ್ಲ ಫುಲ್ ಬೈದು ಬಿಡ್ತಾವೆ ರೀ, ಚಂದ ಆತಾವು. ಆಮೇಲೆ ಇದೇ ರೀತಿ ಅಷ್ಟು ಚಪಾತಿ ಹಿಂಗೆ ಮಾಡ್ಕೋಬೇಕು ನೋಡಿರಿ, ಚೆಂದಾಗಿ ಸಾಫ್ಟಾಗಿ ಮೆತ್ತಗಾಗಿ ಉಳಿತಾವೆ ಚಪಾತಿನೂ. ಜಾಸ್ತಿ ಚುಕ್ಕೋಳಿ ಕೊಟ್ರೆ ಚುಕ್ಕೋಳಿ ಪದ್ರ ರುಚಿ ತಿಂತಾವ್ರಿ ಅವನು. ಭಾಳ ಅಂದ್ರೆ ಭಾಳ ಇದೇ ರೀತಿ ಮಾಡ್ತೀನಿ ರೀ ನಾನು ನೋಡಿರಿ. ಹಿಟ್ಟ ಎರಡು ಬದಿಗೆ ಎರಡು ಹಿಟ್ಟನ್ನ ಉಳ್ಳಾಡಿಸ್ಕೋಬೇಕು ರೀ. ಒಣ ಹಿಟ್ಟಿನಾಗ ಉಳ್ಳಾಡಿಸಿ ಮಾಡಾಕತ್ತೀನಿ ನೋಡಿರಿ. ತಗಡಿ ಮೇಲೆ ಮಾಡಬೇಕಾದ್ರೆ ಭೀ ಹಿಂಗೆ ಮಾಡ್ಕೋಬೋದು ರೀ. ಅವನು ಭಾಳ ಅಂದ್ರೆ ಭಾಳ ಬರೀ ಆತಾವೆ. ಅವನು ಮೆತ್ತಗಾತಾವ. ಆಮೇಲೆ ಜಾಸ್ತಿ ಅವು ಏನಾತಾವ ರೀ, ನಮ್ಗೆ ಹಾಲಿನಾಗತ್ತ ಉಣ್ಣಾಕೆ ಬರೋಂಗಿಲ್ಲ ರೀ. ಹಾಲ್ದಾಗತ್ತ ಏನಿದ್ರೆ ಭೀ ಹಿಟ್ಟು ಹಚ್ಚಿ ಚಪಾತಿನೇ ಟೇಸ್ಟ್ ಬರ್ತಾವೆ ರೀ, ಎಣ್ಣೆ ಹಚ್ಚಿ ಬರೋಂಗಿಲ್ಲ. ಅದಕ್ಕೆ ಅವು ಪಲ್ಯದಾಗ ಅಥವಾ ಹಿಂಗೆ ಏನರ ಚಟ್ನಿದಾಗ ಮಾಡ್ದೇವು ಅಂದ್ರೆ ಅವು ಎಣ್ಣೆ ಹಚ್ಚಿ ಚಪಾತಿ ಟೇಸ್ಟ್ ಬರ್ತಾವೆ ರೀ. ನೋಡಿರಿ ನಮ್ದು ಗ್ಯಾಸಿನ ಮೇಲಿನ ಚಪಾತಿ ಪಟ್ ಅಂತ ಹೇಳ್ತಾವೆ ರೀ. ಒಲೆ ಮೇಲೂ ಹೇಳ್ತಾವೆ. ಆಮೇಲೆ ಗ್ಯಾಸಿನ ಮೇಲೆ ಒಂದು ಸ್ವಲ್ಪ ತಡ ಆಗ್ತದೆ ರೀ. ಒಂದು ಚಪಾತಿ ಆಗೋದ್ರಾಗ ಒಂದು ಚಪಾತಿ ಮಾಡ್ಬೇಕು ರೀ. ನಾನಂತರ ಆಗಳೇ ಮಾಡಿದಲ್ರಿ ಒಂದು ಚಪಾತಿ ಆಗೋದ್ರಾಗ ಒಂದು ಚಪಾತಿ. ಇವಾಗ ನೋಡಿರಿ ಒಂದು ಚಪಾತಿ ಆಗೋದ್ರಾಗ ಒಂದು ಚಪಾತಿ ಲಟಾಸಾಗತ್ತೀನಿ. ಎಷ್ಟು ಒತ್ತಿ ಮಾಡ್ತೀವಲ್ರ ಅಷ್ಟು ಪಟ ಅಂತ ಚಪಾತಿ ಆಗ್ತಾವೆ. ಯಾಕಂದ್ರೆ ತೆವೆಂದು ಹೇಳತನ ನಾವು ಇನ್ನೂ ಚಪಾತಿನೇ ಮಾಡಲಿಲ್ಲ ಅಂದ್ರೆ ಒಟ್ಟು ಚಪಾತಿ ಆಗಂಗಿಲ್ಲ ರೀ. ಇವಾಗ ಯಾರು ಹಿಂಗೆ ಊಟಕ್ಕತ್ತೆ ಕೂತಿರ್ತಾರೆ ರೀ. ಊಟಕ್ಕೆ ಕೂತ್ ಬಳಕ ನಾವು ಪಟಕ್ಕನೆ ಚಪಾತಿ ಮಾಡಿಕೊಡ್ಬೇಕಾದ್ರೆ ಒಂದು ಚಪಾತಿ ಮಾಡಿ ಒಂದು ತೆವ್ಯಾಗ ಹಾಕ್ಯಾರೆ ಅದು ಎಬ್ಬಿಸ್ಕೋತನ ಒಂದು ಚಪಾತಿ ಲಟ್ಟಿಸಿಡ್ಬೇಕು ನಾವು. ಯಾಕಂದ್ರೆ ನಾವು ಚಪಾತಿ ಮಾಡಿ ಇದು ಮಾಡತನ ಅವ್ರ ಚಪಾತಿ ಖಾಲಿ ಆಗಿರ್ತಾರೆ. ಚಪಾತಿ ಬೆಳೆದ್ರೆ ಚಪಾತಿ ಕೊಡ್ಬೇಕಲ್ರಿ. ಅದಕ್ಕೆ ಪಟ ಅಂತೇಳಿ ಲಟ್ಟಿಸ್ಬೇಕು ರೀ. ಎಷ್ಟು ಅವಸರಲ್ಲಿ ಲಟ್ಟಿಸ್ತೇವಲ್ಲ ಅವಸರಲ್ಲಿ ಲಟ್ಸೋಕೆ ಹೋಗಿ ಏನಾಗ್ತಾವ್ರಿ, ಹಿಟ್ಟು ಆ ಕಡೆ ಹೋಗ್ಬಿಡ್ತೈತೆ ರೀ. ತೇಡಕ್ಕೆ ಹೋಗಿ ಭಾರಾಗಿ ತಿಡ್ಬಾರ್ದ್ರಿ. ಅಷ್ಟೇ ನೋಡ್ಕೆರೆ ಹಿಟ್ಟು ಹೆಂಗದಲ್ಲ ಹಂಗೆ ನೋಡಿ ತಿಡ್ದೇವು ಅಂದ್ರೆ ಚಂದ ಆಗ್ತದ್ರಿ ಚಪಾತಿ ಅಂತೂ. ತೆಳ್ಳಗೆ ಆಮೇಲೆ ಭಾಳ ಅಂದ್ರೆ ಭಾಳ ಸಾಫ್ಟ ಸ್ಮೂತಾಗಿ ಆಗ್ತಾವೆ. ಬಂದು ನೋಡಿರಿ ನಮ್ಮ ರಾಯ ಟವೆಲ್ ಹಚ್ಕೊಂಡ್ಕೆರೆ ಜಳಕ ಮಾಡಿ ನೋಡ್ರಿ ಎಷ್ಟು ಭಾರಿ ಆಯ್ತು ಅಂತೇಳಿ. ಅವಾಗೆಲ್ಲ ನಮ್ಮ ರಾಯಣ ಒಂದು ಚಪಾತಿ ಒಯ್ತಿದ್ರಿ. ಇವಾಗ ಸಾಫ್ಟಾಗಿ ಮೆತ್ತಗೆ ಮಾಡ್ತೀವಲ್ರಿ. ಇವಾಗ 2 ಚಪಾತಿ ಕಟ್ತೀನಿ ರೀ. ಅವನಿಗೆ ಹೇಳಾರಿ ನಾನು ಒಂದೇ ಕಟ್ಟತ್ತಾನೆ ರೀ, ಅಂದ್ರೆ ಭೀ 2 ಕಟ್ತೀನಿ ರೀ ನಾನು. ಭಾಳ ಜನ ಕೈಲಿ ಎಬ್ಸೋಕ್ಕೂ ಬರೋಂಗಿಲ್ಲ ರೀ. ಕಡ್ಚಿಗೆ ತೊಗೋತಾರೆ ರೀ. ಕಡ್ಚಿಗೆ ತೊಗೊಂಡು ಕಡ್ಚಿಗೆ ಎಬ್ಬಿಸ್ತಾರೆ. ನಾನು ಏನಿಲ್ಲ ಅಂದ್ರೆ ಭೀ ಹೋಳ್ಗೆ ಒಂದೇ ರೀ ಕಡ್ಚಿಗೆ ಎಬ್ಸೋದು. ಯಾಕಂದ್ರೆ ಕೈಲೇ ಹರಿತಾವ ಅಂತೇಳಿ ಕಡ್ಚಿಗೆ ಎಬ್ಬಿಸ್ತೀನಿ ರೀ ನಾನು. ಜಾಸ್ತಿ ಚಪಾತಿ ರೊಟ್ಟಿ ಏನೇ ಅಲ್ಲಿ ಕೈದಿಂತ ಎಬ್ಬಿಸ್ತೀನಿ ನೋಡಿರಿ. ರಾಯಣ್ಣ ಬರಾಕತ್ತದಲ್ರಿ, ಒಂದು ಸ್ವಲ್ಪ ಅವನಿಗೇನೋ ಇದು ಮಾಡೋದ್ರಾಗ ನನಗೆ ಈ ಸಲ ಇದೈತೆ ನೋಡ್ರಿ. ಒಂದು ಇದು ಮಾಡ್ತೀನಿ ನಾ ಅಂತರೂ ಚಪಾತಿ ಪಟ್ ಅಂತೇಳಿ. ಈ ಚಪಾತಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಭಾಳ ಅಂದ್ರೆ ಭಾಳ ನಿಮ್ಗೆ ಯೂಸ್ ಆಗಬೇಕು ಅನ್ಕೋತೀನಿ. ಯಾಕಂದ್ರೆ ಚಪಾತಿ ಬರ್ಲಾರ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಚಪಾತಿ ಬರ್ತಾವೆ ರೀ. ಆದರೆ ಭಾಳ ಅಂದ್ರೆ ತೆಳ್ಳಗೆ ಮಾಡೋಕೆ ಬರೋಂಗಿಲ್ಲ ರೀ ಜಾಸ್ತಿ ಜನಕ್ಕೆ. ಯಾರ್ಯಾರೆಲ್ಲ ತೆಳ್ಳಗೆ ಮಾಡ್ತೀರಿ ಅಂತೇಳಿ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಯಾರು ತಪ್ಪು ತಿಳ್ಕೊಕೋಬೇಡ್ರಿ. ಎಲ್ಲ ಭಾಳ ಅಂದ್ರೆ ಭಾಳ ಜನ ಇದು ಮಾಡ್ತಾರಂತ ಅಂದಿದ್ದಕ್ಕೆ ಅಂದ್ರೆ ಒಬ್ಬೊಬ್ರಿಗೆ ಬರಲ್ಲಲ್ರಿ. ಅದಕ್ಕೆ ಆ ಮಾತಿನೆಲ್ಲ ನಾ ಹೇಳಿದ್ರಿ ನಿಮಗೆ. ಎಲ್ಲರಿಗೆ ಬರ್ತೀವಿ ಅಂದ್ರೆ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಯಾರ್ಯಾರೆಲ್ಲ ತೆಳ್ಳಗೆ ಚಪಾತಿ ಮಾಡ್ತೀರಿ ಅಂತೇಳಿ. ನಾನು ರೊಟ್ಟಿ ಆಗಲಿ ಚಪಾತಿ ಆಗಲಿ ಇದೇ ರೀತಿ ತೆಳ್ಳಗೆ ಮಾಡ್ತೀನಿ ನೋಡಿರಿ. ಯಾಕಂದ್ರೆ ದಮ್ಮನ ಚಪಾತಿ ರೊಟ್ಟಿ ನಮ್ಮ ಮನ್ಯಾಗ ಯಾರೂ ಉಣಂಗಿಲ್ಲ ರೀ. ಆಮೇಲೆ ಯಾವಾಗಾರೆ ಬಿಸಿ ಒಂದು ದಮ್ಮನ ಚಪಾತಿ ಮಾಡಿದೆ ಅಂದ್ರೆ ಪದ್ರ ಮಾಡ್ತೀನಿ ರೀ ನಾನು. ಅದು ನಮ್ಮ ಯಜಮಾನ್ರು ಅಂತಾರೆ ರೀ. ಇವಾಗ ಚಪಾತಿ ಮುಗಿಸ್ಕೊಂಡು ಚಪಾತಿ ಕೂಡ ಏನರ ಒಂದು ಸ್ವಲ್ಪ ಪಲ್ಯ ಬೇಕಲ್ರಿ ಫ್ರೆಂಡ್ಸ. ಅದಕ್ಕೆ ನಾನು ಆಗಳೇ ನೋಡಿದ್ದಲ್ರಿ ಆಲೂಗಡ್ಡೆ ಹೋಳಿಟ್ಟಿದ್ರಿ. ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂತೇಳಿ ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ನಾನು ಬಾಯ್ಲ್ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಕುದಿಸಿದ್ರಿ. ಜಾಸ್ತಿನ ಕುದಿಸಿದ್ದಿಲ್ಲ, ಅಷ್ಟೇ ಮೀಡಿಯಮ್ದಾಗ ಚೆಂದಾಗಿ ನಾರ್ಮಲ್ ಕುದಿಸಿದ್ರಿ. ಚೆಂದಾಗಿ ಒಂದು ಸ್ವಲ್ಪ ಪಲ್ಯ ಮಾಡಂತೇಳಿರಿ ಅವರು. ಕೆಲ್ಸಕ್ಕೆ ಹೋಗ್ತಾರೆ ಏನು ಮಾಡಿದ್ದ. ಆಮೇಲೆ ಹೇಳಿದ್ರು ಹೋಗಲ್ಲ ಅಂಥೇಳಿ. ಅದು ಚಪಾತಿಗೆ ಹಚ್ಚಿದ ಎಣ್ಣೆ ಇರ್ತದಲ್ರಿ, ಅದೇ ಎಣ್ಣೆ ಕಡಾಯಿದಾಗ ಹಾಕ್ಕೊಂಡು ಇವಾಗ ಪಲ್ಯ ಮಾಡತ್ತೀನಿ ನೋಡಿರಿ. ಬಟಾಟಿ ಪಲ್ಯ ಕುದಿಸ್ಕೊಂಡಳಕ್ಕೆ ಅವಕ್ಕೆ ಒಂದು ಸ್ವಲ್ಪ ನೀರು ಜಾನಸ್ಕೊಂಡ್ರಿ. ನೀರು ಇದ್ದು ರೀ ನಾ ಬಟಾಟ್ಯಾಗ ನೀರು ಜಾನಸ್ಕೊಂಡ್ಕೆರೆ ಇವಾಗ ನೋಡಿರಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆ ಕಡಾಯಿದಾಗ ಹಾಕ್ಯಾರೆ. ಇದಕ್ಕೆ ಇವಾಗ ನಾನು ಜೀರಿಗೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ನೋಡಿರಿ 1-2 ಕಾಳು ಜೀರಿಗೆ ಹಾಕ್ಕೊಂಡ್ಕೆರೆ ಅದನ್ನು ಚಟ್ಪಟ್ ಅಂತೇಳಿ ಸಿಡಿಯತ್ತಾವೆ ನೋಡಿರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಇದಕ್ಕೆ ನಾನು ಶೇಂಗಾ ಕುಟ್ಟ ಆ್ಯಡ್ ಮಾಡಾಕತ್ತಿಲ್ಲ ರೀ. ಯಾಕಂದ್ರೆ ಶೇಂಗಾ ಕಾಳು ತರೋದು ಯಾರೂ ಇಲ್ಲ ರೀ ತರಕ್ಕೆ. ರಾಯಣ್ಣಂತರೂ ಸ್ಕೂಲ್ಗೆ ಹೋದ, ಅದಕ್ಕೆಲ್ಲ ಯಾರೂ ಇಲ್ಲ ಅಂತೇಳಿ ನಾನು ಶೇಂಗಾ ಕುಟ್ಟ ಹಾಕಲ್ಗಿನಿ. ಹಾಗೆ ಮಾಡತ್ತೀನಿ ರೀ. ಹಾಗೇನೂ ಚಂದ ಆಗ್ತದೆ ರೀ ಪಲ್ಯ. ಬಟಾಟಿದ್ದು ಹೆಂಗೆ ಮಾಡಿದ್ರು ಭೀ ಚಂದ ಆಗ್ತದೆ ರೀ. ಅದ್ರ ಒಂದು ಸ್ವಲ್ಪ ಖಾರ ಉಪ್ಪು ಚಂದ ಹಾಕಿದೆ ಅಂದ್ರೆ ಬಟಾಟಿ ಪಲ್ಯ ಅಂತೂ ಮಸ್ತ್ ಆಗ್ತದೆ ರೀ.
ಇವಾಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಚೆಂದಾಗಿ ಎಣ್ಣೆಗೆ ಬಾಯ್ಲ್ ಮಾಡ್ಕೋಬೇಕ್ರಿ, ಕೆಂಪಗಾಗತ್ತನ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗಬೇಕಲ್ರಿ, ಅಲ್ಲಿ ಅಟ್ಟತನ ಒಂದು ಸ್ವಲ್ಪ ಚೆಂದ ಎಣ್ಣೆಗೆ ತಾಳ್ಸ್ಕೋಬೇಕ್ರಿ. ಅದಕ್ಕೆ ಇಲ್ಲಿಕಂದ್ರೆ ಕಚ್ ಆತವ್ರಿ ಉಳ್ಳಾಗಡ್ಡಿ ನೋಡಿರಿ. ಇವಾಗ ಚೆಂದಾಗಿ ಇದು ಮಾಡ್ಕೊಂಡಿನಲ್ಲ, ಆಮೇಲೆ ಇವಾಗ ಟಮಾಟಿ ಹಾಕೊಳಗತ್ತಿ ನೋಡಿರಿ. ಸಣ್ಣ ಕಟ್ ಮಾಡ್ಕೊಂಡಿದ್ದು ಟಮಾಟಿ ಉಳ್ಳಾಗಡ್ಡಿ ಭಾಳ ಅಂದ್ರೆ ಭಾಳ ಸಣ್ಣ ಕಟ್ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ಅದು ಕಟರ್ ಮಿಷಿನ್ ಐತಲ್ರಿ, ಕಟ್ ಮಾಡೋದು ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡೋದು, ಅದರಲ್ಲೇ ಕಟ್ ಮಾಡ್ತೀನಲ್ರಿ. ಭಾಳ ಅಂದ್ರೆ ಭಾಳ ಸಣ್ಣ ಬೀಳ್ತೈತೆ ನೋಡಿರಿ ಫ್ರೆಂಡ್ಸ್ ಅದರಲ್ಲಿ. ಅದಕ್ಕಲಾಗೆ ಅದಂತೂ ಭಾಳ ಹೆಲ್ಪ್ ಆಗೈತೆ ರೀ ನನಗಂತೂ. ಭಾಳ ಅಂದ್ರೆ ಭಾಳ ಯೂಸ್ ಮಾಡ್ತೀನಿ ರೀ ನಾನು ಅದಕ್ಕೆ. ಅದು ಡೈಲಿ ಏನು ಕಟ್ ಮಾಡೋದಾದ್ರೂ ಭೀ ಅದರಲ್ಲೇ ಕಟ್ ಮಾಡ್ತೀನಿ. ಬೆಂಡೆಕಾಯಿ ಚೌಳಿಕಾಯಿ ಹಿಂಗೇನು ಭೀ ಅದರಲ್ಲೇ ಕಟ್ ಆಗ್ತದೆ ರೀ. ನಾನೇ ಚೌಳಿಕಾಯಿ ಭಾಳ ಸಣ್ಣ ಆತಾವ ಅಂತೇಳಿ ಕೈಲಿಂತ ಮುರಿತೀನಿ ರೀ, ಕೈಲಿಂತ ಕಡಿದಿಡ್ತೀನಿ. ಆಮೇಲೆ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕ್ಲಾಗ್ತೀನಿ ನೋಡಿರಿ. ಬೆಳಗ್ಗೆ ನಮ್ಮ ಕಡೆ ಇವಾಗ ಡೈಲಿ ಕೊತ್ತಂಬರಿ ಬರಾಕತ್ತೈತೆ ರೀ. ಅವಾಗೆಲ್ಲ ಇಲ್ಲರಿ ಕೊತ್ತಂಬರಿನೇ ಸಿಗ್ತೈತಿಲ್ಲ. ಈಗ ಕೊತ್ತಂಬರಿ ಡೈಲಿ ಕೊತ್ತಂಬರಿ ಮಾರಕ್ಕೆ ಬರ್ತಾರೆ ರೀ. ಅದಕ್ಕೆ ಮುಂಜಾನೆ ಬಂದಿರು ತೊಗೊಂಡಿದ್ರಿ, ತೊಗೊಂಡು ಕೆರೆ ಪಲ್ಯಕ್ಕೂ ಆಯ್ತು ಅಂತೇಳಿ ಈಸಿ ಐತೆ ರೀ. ನನಗೆ ಮತ್ತೆ ಪಲ್ಯಕ್ಕೆ ಹಾಕೋಕೆ ಏನೂ ಇದ್ದಿತ್ತಿಲ್ಲ. ಅದಕ್ಕೆ ಪಲ್ಯಕ್ಕೆ ಚಂದ ಸ್ಮೆಲ್ ಬರ್ತದೆ ಅಂತೇಳಿ ಪಲ್ಯಕ್ಕೆ ಕೊತ್ತಂಬರಿ ತೊಗೊಂಡಿದ್ದೆ. ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಚೆಂದಾಗಿ ಎಣ್ಣೆಗೆ ಇದು ಮಾಡ್ಕೇರಿ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರಿ. ಅರಿಶಿಣ ಹಾಕೊಂಡು ಬಳಕ ಇವಾಗ ಖಾರ ರೀ, ಖಾರ ಹಾಕಲಾಗತ್ತೀನಿ. ಮಸಾಲೆ ಖಾರ ನಾವು ಕುಟ್ಟಿದ್ದು ಮಸಾಲೆ ಖಾರ ಹಾಕ್ಲಾಗತ್ತೀನಿ ನೋಡಿರಿ. ಜಾಸ್ತಿ ಜನ ಪುಡಿ ಖಾರ ಯೂಸ್ ಮಾಡ್ತಾರೆ ರೀ ಸಾರಿಗೆ. ನಾನು ಮಸಾಲೆ ಖಾರನೇ ಹಾಕ್ತೇವೆ ರೀ ನಮ್ಮ ಮನ್ಯಾಗ. ಪುಡಿ ಖಾರ ಇಲ್ಲರಿ ನಮ್ಮ ಮನ್ಯಾಗ, ಪುಡಿ ಖಾರ ಯೂಸ್ ಮಾಡಂಗಿಲ್ಲ ರೀ, ಟೇಸ್ಟ್ ಬರೋಂಗಿಲ್ಲ ಅಂತೇಳಿ ನಾನು ಮಸಾಲೆ ಖಾರನೇ ಹಾಕ್ತೀವಿ. ಯಾಕಂದ್ರೆ ಕೊಬ್ಬರಿ ಎಲ್ಲ ಮಸಾಲೆ ಎತ್ತೆಲ್ಲ ಹಾಕಿರ್ತೀವಲ್ಲ ರೀ ಅದಕ್ಕೆ ಮಸಾಲೆ ಭಾಳ ಪುಡಿ ಖಾರ ಹಾಕಂಗಿಲ್ಲ ರೀ. ಎಲ್ಲ ಹಾಕಿದ ಇದು ಖಾರ ಉಪ್ಪು ಎಲ್ಲ ಹಾಕಿದ್ಬಾಕ ಉಪ್ಪು ಹಾಕಿಲ್ರಿ ನಾ, ಖಾರ ಅರಿಶಿಣ ಎಲ್ಲ ಹಾಕಿದ್ಬಾಕ ಇವಾಗ ನೋಡಿರಿ ಕುದಿಸಿಟ್ಕೊಂಡಿದ್ದು ಬಟಾಟೆ ಹಾಕೊಂಡು ಕೆರೆ ಇವಾಗ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳಂಬ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಜಾಸ್ತಿನೇ ಕುದ್ದೀವ್ರಿ, ಒಂದು ಸ್ವಲ್ಪ ಕುದಿಸ್ಕೋಬೇಕಂದಿದ್ದೆ. ಅವ್ರು ಅಂದಿರು ಒಂದು ಸ್ವಲ್ಪ ಬಿರುಸಿರ್ಬೇಕಂತೇಳಿ, ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಇದು ಮಾಡ್ದೆ. ಇದಕ್ಕೆ ಇವಾಗ ಚೆಂದಾಗಿ ಒಂದು ಸ್ವಲ್ಪ ಇದು ಹಾಕ್ತೀನಿ ರೀ. ಉಪ್ಪು ಹಾಕಿಲ್ಲಲ್ರಿ ನಾ, ಉಪ್ಪು ಹಾಕಿದ್ರೆ ಟೇಸ್ಟ್ ಬರ್ತೈತೆ ರೀ. ಉಪ್ಪು ಹಾಕ್ಲಿಲ್ಲ ಟೇಸ್ಟೇ ಬರೋಂಗಿಲ್ಲ. ಮೊನ್ನೆ ಒಂದು ಸಲ ಹಿಂಗೆ ಮಾಡಿದ್ರಿ, ಉಪ್ಪು ಹಾಕ್ಲಾರೆ ಅನ್ನ ಮಾಡಿದ್ರಿ ನಾನು, ಟೇಸ್ಟೇ ಬಂದಿತ್ತಿಲ್ಲ. ಆಮೇಲೆ ಮ್ಯಾಲೆ ಹಾಕೊಂಡು ಊಟ ಮಾಡಿದ್ದೆ ಎಲ್ಲರೂ. ಇವಾಗ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕ್ಯಾರ. ಇವಾಗ ಚೆಂದಾಗಿ ತಿರುಗಾಡಕತ್ತೀನಿ. ಒಂದು ಸ್ವಲ್ಪ ನಿಮಗೇನು ರೀ ಗಟ್ಟಿ ಹಂಗೆ ಅನ್ಸುತ್ತಿತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ನಾನು ನೀರು ಹಾಕ್ತೀನಿ ರೀ ಇದಕ್ಕೆ. ಸಣ್ಣಗೋಳಿ ಈ ರೀತಿ ಬಟಾಟೆ ಪಲ್ಯ ಯಾವಾಗಲೂ ನಮ್ಮ ಮನೆಯಾಗ ಹಿಂಗೆ ಮಾಡ್ತೀವಿ ರೀ. ಆಮೇಲೆ ಸಾರು ಹತ್ರ ಮಾಡಂಗಿಲ್ಲ ರೀ, ಬಟಾಟೆ ಸಾರು ಜಾಸ್ತಿ ನಮ್ಮ ಮನ್ಯಾಗ ಬಟಾಟೆ ಸಾರು ಯಾರು ಉಣಂಗಿಲ್ಲ ರೀ. ಅದಕ್ಕೆ ಎಲ್ಲರೂ ಗಟ್ಟಿ ಪಲ್ಯ ಉಣ್ತಾರಲ್ಲ ರೀ, ಅದಕ್ಕೆಲ್ಲಗೆ ಗಟ್ಟಿ ಮಾಡಕತ್ತೀನಿ ರೀ ನಾನು ಬಟಾಟೆ. ನೋಡಿರಿ ಎಷ್ಟು ಭಾರಿ ಕಾಣತ್ತದ ಅಂತೇಳಿ. ಚಪಾತಿ, ಬಿಸಿ ಚಪಾತಿ, ಆಮೇಲೆ ಗಟ್ಟಿ ಪಲ್ಯ ಬಟಾಟೆ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಚಂದ ರೀ. ಬಿಸಿ ಬಿಸಿ ಚಪಾತಿ ಕೂಡ, ಆಮೇಲೆ ದೋಸೆಗಳನ್ನ ತಿನ್ನೋಕೆ ಚಂದ ರೀ ಇದು. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.